ಸೊ ಇದು 4 ದಶಕದ ಪ್ರಶ್ನೆ ಇದೆ. 1980ಯಲ್ಲಿ ಜಮೀನು ಮುಳುಗಡೆ ಆಯಿತು, ಅವನಿದು ಪರಿಹಾರ ಸಿಗ್ತಾ ಇಲ್ಲ. ಅದು 2 ಸರಿ ಕಮಿಟಿ ಸ್ಥಾಪನೆ, ಹೈಯರ್ ಪವರ್ ಕಮಿಟಿ. ಈ ಹೈಯರ್ ಪವರ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಡಿಸೆಂಬರಲ್ಲಿ. ಈ ಮಾರ್ಚ್ ಇದೆ. ನಮಗೆ ಆಸೆ ಇತ್ತು ಈ ಬಜೆಟ್ ಅಲ್ಲಿ ಏನಾದರೂ ವಿಶೇಷ ಪ್ಯಾಕೇಜ್ ಘೋಷಣೆ ಆಗ್ತಿದೆ. ನಾವು ಕೇಳ್ತಾ ಇದ್ದೀವಿ, ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅದು ಕಾಂಪನ್ಸೇಷನ್ ಸಿಗಬೇಕು. ಮಾನವೀಯತೆ ದೃಷ್ಟಿಯಿಂದ ಒಬ್ರಿಗೆ 6,000 ಸಿಗ್ತಿದೆ, ಒಬ್ರಿಗೆ 10 ಲಕ್ಷ ಸಿಗ್ತಿದೆ. ಯಾರು ಕೋರ್ಟಿಗೆ ಹೋಗ್ಯಾರ ಅವ್ರು 10-15 ಲಕ್ಷ ಸಿಕ್ಕಿದೆ. ಯಾರು ಕೋರ್ಟಿಗೆ ಹೋಗಲ್ಲ, ಬಡು ಜನ, ಯಾರ ಅರಿವು ಇಲ್ಲ, ಕಾನೂನು ಅರಿವು ಇಲ್ಲ, ಅವ್ರು ವಿದಿನ್ ಟೈಮ್ ಲಿಮಿಟ್ ಕೋರ್ಟಿಗೆ ಹೋಗಿಲ್ಲ, ನಂತರ ಲಿಮಿಟೇಷನ್ ಅದು ಅವ್ರ ಅರ್ಜಿ ವಜಾ ಆಯಿತು. ಸೊ ಈ ಪ್ರಕಾರ ಮೆಜಾರಿಟಿ ಜನ, ಬಡು ಜನ, ಇಲ್ಲಿಟ್ರೇಟ್ ಜನ ಮತ್ತು ಯಾರಿಗೆ ಕಾನೂನು ಅರಿವು ಇಲ್ಲ ಅಂತ ಜನರಿಗೆ 6,000 ಸಿಕ್ಕಿದೆ ಎಕರೆಗ. ಮತ್ತು ಯಾರು ಶ್ರೀಮಂತರು ಇದ್ದಾರ, ಕಾನೂನು ಅರಿವು ಇದೆ, ಯಾರು ಕೋರ್ಟಿಗೆ ಹೋಗ್ಯಾರ ಹೈಕೋರ್ಟ್ಗ, ಅವ್ರಿಗೆ 15 ಲಕ್ಷ ಸಿಗ್ತಾ ಇದೆ. ಇದು ತಾರತಮ್ಯ ಬಹಳ ಆಗಿದೆ. ಮಾನವೀಯ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಅವರೀಗ ಕಾಂಪನ್ಸೇಷನ್ ಕೊಡಬೇಕು ನಾವು ಕೇಳ್ತಾ ಇದ್ದೀವಿ. ಹೋರಾಟ ಮಾಡ್ತಾ ಇದ್ದಾರ. 924 ಡೇಸ್ ಸತತವಾಗಿ ಅಹೋರಾತ್ ಧರಣಿ ಆಯ್ತು. ಸೊ ಅದಕ್ಕೆ ಇದು ಮಾನವೀಯ ದೃಷ್ಟಿಯಿಂದ ಕನ್ಸಿಡರ್ ಮಾಡಿ ಇದು ಬಹಳ ಕೂಡಲೇ ಇದು ಪರಿಹಾರ ಕೊಡಬೇಕಂತ ಕೇಳ್ತಾ ಇದ್ದೀವಿ.